ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ವ್ಲಾಗ್. ಸೊ ಫ್ಯಾಮ್, ನನ್ನ ಒಂದು ಲಾಸ್ಟ್ ವ್ಲಾಗಿಂದನೂ ನಾನು ನಿಮಗೆ ತೋರಿಸ್ತಾನೆ ಇದ್ದೀನಿ ಆ್ಯಂಡ್ ಹೇಳ್ತಾನೆ ಇದ್ದೀನಿ. ಅಕ್ಕನ ಮಗಳು ಮದುವೆ ಇರೋ ಕಾರಣ ಅಕ್ಕನ ಮಗಳು ಮದುವೆ ಸೆಲೆಬ್ರೇಷನ್ ವ್ಲಾಗ್ ಕಂಟಿನ್ಯೂಸ್ಲಿ ಬರ್ತಾನೆ ಇದೆ. ಹಲ್ದಿ ಫಂಕ್ಷನ್ದಾಗಿರ್ಬೋದು ಆ್ಯಂಡ್ ನೈಟು ಚೌಟ್ರಿಗೆ ಬರೋದಾಗಿರ್ಬೋದು ಆ್ಯಂಡ್ ನೈಟ್ ರಿಸೆಪ್ಷನ್ ಆಗಿರ್ಬೋದು, ಎಲ್ಲ ಕೂಡ ಕಂಪ್ಲೀಟಾಗಿ ನಾನು ವ್ಲಾಗ್ಗಳ ಮೂಲಕ ನಿಮಗೆ ತೋರಿಸ್ತಾನೆ ಇದ್ದೀನಿ. ಹಾಗೆ ಎಲ್ಲ ಸೆಲೆಬ್ರೇಷನು ಯಾವ ರೀತಿನಲ್ಲಿ ನಡೀತಾ ಇದೆ ಅಂತ ತಿಳಿಸ್ತಾನೆ ಇದ್ದೀನಿ. ಇದು ಬಂದು ಫೈನಲ್ ಡೇ ಅಂತಲೇ ಹೇಳ್ಬೋದು. ಬಂದು ದಾರ ಮುಹೂರ್ತದ ದಿನ ಆಗಿರುತ್ತೆ. ಇವಾಗ ಮಾರ್ನಿಂಗ್ 7:30 ಈ ಥರ ಆಗಿದೆ ಅಷ್ಟೇ. ದಾರೆ ಸ್ವಲ್ಪ ಲೇಟಾಗಿತ್ತು. ಅಕ್ಕನ ಮಗಳು ಮದುವೆ ದಾರೆ ಬಂದು 10:40 to 11:30 ತನಕ ಇತ್ತು. ಸೊ ಹಂಗಾಗಿ ಶಾಸ್ತ್ರಗಳೆಲ್ಲ ಸ್ವಲ್ಪ ತಡವಾಗೇ ಶುರುವಾಯಿತು. ಬೆಳಗ್ಗೆ ಬೇಗನೆ ಅಂದರೆ 9-9:30ಗೆಲ್ಲ ದಾರೆ ಎತ್ತಿದ್ದಿದ್ರೆ 5 ಗಂಟೆಗೆಲ್ಲ ಈ ಶಾಸ್ತ್ರಗಳನ್ನೆಲ್ಲ ಮುಗಿಸ್ಕೊಂಡು 7:30 ಅಷ್ಟರಲ್ಲೆಲ್ಲ ಎಲ್ಲ ಶಾಸ್ತ್ರಗಳನ್ನು ಕಂಪ್ಲೀಟಾಗಿ ಮುಗಿಸ್ಕೋಬೇಕಾಗಿತ್ತು. ದಾರೆ ಸ್ವಲ್ಪ ಲೇಟಾಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಅಂದರೆ 7 ಗಂಟೆ ಮೇಲೆ ಈ ಶಾಸ್ತ್ರಗಳನ್ನೆಲ್ಲ ಶುರು ಮಾಡ್ಕೊಂಡ್ವಿ. ಇದನ್ನು ಶುರು ಮಾಡುವಷ್ಟರಲ್ಲಿ ಆಲ್ಮೋಸ್ಟು ನಾವು ಕೂಡ ರೆಡಿಯಾಗಿದ್ವಿ ಅಂತಲೇ ಹೇಳ್ಬೋದು. ಈಗ ನಾವು ರೆಡಿಯಾಗಿ ಇಲ್ಲಿ ಏನು ದೇವರೆಲ್ಲ ತರೋದಿದೆಯಲ್ಲ, ದೇವರೆಲ್ಲ ತರೋ ಕಡೆ ಬಂದಿದ್ದೀವಿ. ಹುಡುಗಿನ ರೆಡಿ ಆಗೋದಕ್ಕೆ ಬಿಟ್ಬಿಟ್ಟು ಈಗ ನಾವು ಇದನ್ನೆಲ್ಲ ತಗೊಂಡು ಹೋಗುವಷ್ಟರಲ್ಲಿ ಹುಡುಗಿ ರೆಡಿಯಾಗಿದ್ದರೆ ಇನ್ನು ನೆಕ್ಸ್ಟು ಆ ಹುಡುಗಿಗೆ ಮಾಡಬೇಕಾಗಿರುವಂಥ ಒಂದಷ್ಟು ಶಾಸ್ತ್ರ ಸಂಪ್ರದಾಯಗಳನ್ನೆಲ್ಲ ಮುಗಿಸ್ಕೊಂಡು ದಾರೆಗೆ ನಿಲ್ಲಿಸೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ. ಈಗ ಇವತ್ತಿನ ಒಂದು ವಿಡಿಯೋದಲ್ಲಿ ದಾರ ಮುಹೂರ್ತ ದಾರೆ ಎಲ್ಲ ಹೆಂಗಾಗುತ್ತೆ, ಯಾರ್ಯಾರೆಲ್ಲ ಬಂದಿದ್ದರು, ಯಾವ ರೀತಿನಲ್ಲಿ ಸೆಲೆಬ್ರೇಟ್ ಆಯಿತು ಅನ್ನೋದನ್ನು ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇದನ್ನು ನೋಡೋದಕ್ಕೂ ಮೊದಲು ಪ್ಲೀಸ್ ನಿಮ್ಮಲ್ಲೆಲ್ಲ ಒಂದು ಹಂಬಲ್ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ಆದಷ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಾಯಿದ್ರೆ ಪ್ಲೀಸ್ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ವೀಡಿಯೋಸ್ ಎಲ್ಲ ಹೆಂಗೆ ಬರ್ತಿದೆ ಅಂತ ತಿಳಿಸೋದನ್ನು ಮರಿಬೇಡಿ. ಆ್ಯಂಡ್ ಇವತ್ತು ವಿಡಿಯೋ ಹೆಂಗಿತ್ತು ಅನ್ನೋದನ್ನು ಕೂಡ ತಿಳಿಸೋದನ್ನು ಮರಿಬೇಡಿ. ಹಾಗೆ ಯಾವ್ಯಾವ ರೀತಿಯಲ್ಲಿ ನೀವೆಲ್ಲರೂ ಒಂದು ಮದುವೆ ಕಾರ್ಯಕ್ರಮಗಳನ್ನ ಮಾಡ್ತೀರಾ, ಈಗ ನಾವು ಯಾವ ರೀತಿನಲ್ಲಿ ಮಾಡ್ತಿದ್ದೀವಿ ದೇವ್ರ ಥರ ಕಾರ್ಯಕ್ರಮ ಎಲ್ಲ ಅದೇ ರೀತಿ ನೀವು ಮಾಡ್ತೀರಾ, ಇಲ್ಲ ನಿಮ್ಮಲ್ಲಿ ಏನಾದರೂ ಚೇಂಜಸ್ ಇರುತ್ತಾ ಅದನ್ನು ಕೂಡ ತಿಳಿಸ್ಕೊಡಿ. ಇದು ಒಂದು ಮೈಸೂರು ಸ್ಟೈಲ್, ಮೈಸೂರು ರೀತಿಯಲ್ಲಿ ಮಾಡ್ತಾ ಇರುವಂಥ ಮದುವೆ ಆಗಿರೋದ್ರಿಂದ, ಅದರಲ್ಲೂ ನಾವು ಗೌಡಾಸ್ ಆಗಿರೋದ್ರಿಂದ, ಒಕ್ಕಲಿಗರಾಗಿರೋದ್ರಿಂದ ನಮ್ಮ ಒಂದು ವಿಧಿವಿಧಾನಗಳು ಈ ರೀತಿಯಾಗಿರುತ್ತೆ. ಬೆಳಗ್ಗೆ ಬೇಗನೆ ಈ ರೀತಿಯಲ್ಲಿ ದೇವ್ರನ್ನ ತಂದು ಅದನ್ನು ತೊಗೊಂಡೋಗಿ ನಾವು ಯಾವ ರೂಮಲ್ಲಿ ಸ್ಟೇ ಆಗಿರ್ತೀವಲ್ಲ ಆ ರೂಮ್ನಲ್ಲಿ ಇಟ್ಟು ಅಲ್ಲಿ ಪೂಜೆನ ಮಾಡಿ ಅದಾದಮೇಲೆ ಹುಡುಗಿನ ರೆಡಿ ಮಾಡಿಕೊಂಡು ಅವಳನ್ನ ಕರ್ಕೊಂಡೋಗಿ ಅವಳಿಗೂ ಕೂಡ ಒಂದಷ್ಟು ಶಾಸ್ತ್ರಗಳನ್ನ ಮಾಡೋದೆಲ್ಲ ಇದೆ. ಅದನ್ನು ಹೇಳಿದ್ನಲ್ಲ ಆಗಲೇ ಕಂಪ್ಲೀಟಾಗಿ ತೋರಿಸ್ತೀನಿ ಅಂತ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಆ್ಯಂಡ್ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು ಮದುವೆ ಕಾರ್ಯಕ್ರಮ ಎಲ್ಲ ಅಂತಲೇ ಹೇಳ್ಬೋದು. ಯಾವುದೇ ಥರದ ಒಂದು ಲೋಪದೋಷಗಳಿಲ್ಲದೆ, ಯಾವುದೇ ಥರದ ಒಂದು ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ಎಲ್ಲ ಕೂಡ ಸಾಂಗವಾಗಿ ಸುಸೂತ್ರವಾಗಿ ನೆರವೇರ್ತು ಅಂತಲೇ ಹೇಳ್ಬೋದು. ಯಾವುದೇ ಥರದ ಗಡಿಬಿಡಿ ಇಲ್ಲದೆ, ಆತ್ರ ಇಲ್ಲದೆ, ಗಲಭೆ ಇಲ್ಲದೆ ಶಾಂತ ರೀತಿಯಲ್ಲಿ, ಅದೇ ಯಾವಾಗಲೇ ಹೇಳಿದ್ನಲ್ಲ ನಾನು, ದಾರೆ ಸ್ವಲ್ಪ ಬೇಗ ಇದ್ಬಿಟ್ರೆ ಏನಾಗುತ್ತೆ ಅಂತ ಅಂದರೆ ಎಲ್ಲ ಹರಿಬರಿನಲ್ಲಿ ಬೇಗ ಬೇಗ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನಾವು ಏನೇನು ಮಾಡ್ತಿರ್ತೀವಿ ಅನ್ನೋದೇನೆ ಒಂದೊಂದು ಸಾರಿ ಮರ್ತೇ ಹೋಗಿರುತ್ತೆ, ಅದನ್ನು ಮಾಡಿದ್ವಾ ಇದನ್ನು ಮಾಡಿದ್ವಾ ಅಂತ. ಆದರೆ ಇದು ದಾರೆ ಸ್ವಲ್ಪ ಲೇಟಾಗಿರೋದ್ರಿಂದ ಯಾವುದೇ ಥರದ ಒಂದು ಟೆನ್ಷನ್ಸು ಯಾರ ತಲೆನಲ್ಲೂ ಇಲ್ಲದೆ ಎಲ್ಲನೂ ಆಗುವಂಥ ಎಲ್ಲ ಕಾರ್ಯಕ್ರಮಗಳನ್ನೂ ಕೂಡ ಶಾಂತಿಲಿ ಮಾಡೋಣ, ಸಮಾಧಾನದಲ್ಲಿ ಮಾಡೋಣ, ಟೆನ್ಷನ್ ತೊಗೊಳ್ಳೋದು ಬೇಡ, ಯಾವುದೇ ಥರದ ಒಂದು ಗಾಬರಿಲಿ ಆ ಥರದಲ್ಲಿ ಮಾಡೋದು ಬೇಡ ಅಂತ ಹೇಳಿ ಎಲ್ಲನೂ ಅಚ್ಚುಕಟ್ಟಾಗಿ ಸಮಾಧಾನವಾಗಿ ಮಾಡ್ತಿರುವಂಥದ್ದು. ಸಿಕ್ಕಾಪಟ್ಟೆ ಖುಷಿಯಾಯಿತು. ಫ್ಯಾಮಿಲಿಯವರೆಲ್ಲರೂ ಸೇರಿಕೊಂಡು, ಅಂದರೆ ಇವಾಗ ದೇವ್ರ ತರೋದಕ್ಕೆ ಅಂತ ಹೇಳಿ ಎಲ್ಲರೂ ಜಾಸ್ತಿ ಬಂದಿರಲಿಲ್ಲ. ತೀರಾ ಅಂದರೆ ದೇವ್ರ ತರೋದಕ್ಕೆ ಒಂದಿಷ್ಟು ಸಾಮಾನ್ಯವಾಗಿ ಜನಗಳು ಬೇಕಿರ್ತಾರೆ. ಅಷ್ಟು ಜನ ನಮ್ಮವರು ಹತ್ರದವರು ಅನ್ನೋರು ಮಾತ್ರ ದೇವ್ರ ಥರ, ಅಂದರೆ ಬೆಳಿಗ್ಗೆ ಬೇಗನೆ ಎಲ್ಲರೂ ಬರೋದಿಲ್ಲ ಅಲ್ವಾ, ಬೇಕಾದವರು ಹತ್ರದವರು ಮಾತ್ರ ಬಂದು ಈ ದೇವ್ರ ತರುವಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು. ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಈ ಥರ ಒಂದು ಸೆಲೆಬ್ರೇಷನ್ನಲ್ಲಿ, ಈ ಥರ ಒಂದು ಪೂಜೆ ಪುನಸ್ಕಾರ ವಿಧಿವಿಧಾನಗಳೆಲ್ಲನೂ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ಎಲ್ಲ ಟೈಮಲ್ಲೂ ಈ ಒಂದು ಕಾರ್ಯಕ್ರಮಗಳು ಸಿಗೋದಿಲ್ಲ. ಅದರಲ್ಲೂ ನಾವು ಕೂಡ ಎಷ್ಟು ವರ್ಷದಲ್ಲಿ ಎಷ್ಟು ಫಂಕ್ಷನ್ಸ್ಗಳೆಲ್ಲ ಅಟೆಂಡ್ ಮಾಡ್ತೀವಿ. ಬಟ್ ಎಲ್ಲದಕ್ಕೂ ನಾವೇನಪ್ಪ ಅಂತಂದರೆ ಹೋಗ್ತೀವಿ,
ಧಾರೆ ಟೈಮ್ಗೂ ಹೋಗಲ್ಲ ಅಂತ ಅಂದ್ಕೊಳ್ಳಿ. ಈಗಿನ ಒಂದು ಸಿಚುರೇಷನ್ನಲ್ಲಿ ರಿಸೆಪ್ಷನ್ ಟೈಮಲ್ಲಿ ನೈಟು ಹೋಗಿ ಒಂದು ಫೋಟೋ ತೆಗೆಸ್ಕೊಂಡ್ವಾ, ಊಟ ಮಾಡ್ಕೊಂಡ್ವಾ, ಬಂದ್ವಾ. ಇಲ್ಲ ಮಾರ್ನಿಂಗ್ ಹೋಗ್ತೀವಿ ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲ ಆಗಿ ಡೇನೂ ಕೂಡ ಇನ್ನೇನು ಡೇ ರಿಸೆಪ್ಷನ್ಗೂ ಕೂಡ ನಿಲ್ಲಿಸೋ ಟೈಮಲ್ಲಿ ಹೋಗ್ತೀವ, ಮಾತಾಡಿಸ್ಕೊತೀವ, ಊಟ ಮಾಡ್ಕೊಬರ್ತೀವ ಅಷ್ಟೇ. ಇದನ್ನೆಲ್ಲ ಮಾಡಬೇಕು ಅಂತಂದರೆ ನಮ್ಮದೇ ಫಂಕ್ಷನ್ಸ್ಗಳಾಗಿರಬೇಕು, ತಿಳ್ಕೋಬೇಕು, ಮುಂದಿನ ಪೀಳಿಗೆಗೆ ತಿಳಿಸ್ಕೊಡ್ಬೇಕು ಯಾವ ರೀತಿ ಆಚರಣೆಗಳೆಲ್ಲ ನಡಿಬೇಕು. ಮತ್ತು ಅದರದ್ದೇ ಆದಂಥ ಒಂದು ಆಚರಣೆಗಳಿಗೆ ಅದರದ್ದೇ ಆದಂಥ ಒಂದು ಮಹತ್ವ ಇರುತ್ತೆ, ಅದರದ್ದೇ ಆದಂಥ ಒಂದು ಗೌರವ ಇರುತ್ತೆ, ಅದರದ್ದೇ ಆದಂಥ ಒಂದಷ್ಟು ಪ್ರಾಮುಖ್ಯತೆ ಖಂಡಿತವಾಗ್ಲೂ ಇರುತ್ತೆ. ಹಿರೀಕರು ಯಾವುದನ್ನು ಕೂಡ ಸುಮ್ಮನೆ ಮಾಡಿ ಹೋಗಿಲ್ಲ. ಎಲ್ಲಾದರೂ ಹಿಂದೆ ನಿಜವಾಗ್ಲೂ ಯಾವುದೋ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ಇದನ್ನು ಮಾಡೋದ್ರಿಂದ ಇದಕ್ಕೆ ತುಂಬ ಒಳ್ಳೆಯದು ಅನ್ನೋ ಒಂದು ಮನಸ್ಥಿತಿ ಇರುತ್ತೆ. ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಿದ್ದೀವಿ. ಆ್ಯಂಡ್ ಆದಷ್ಟು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ನಾವು ತಿಳಿಸ್ಕೊಡ್ಬೇಕಾಗುತ್ತೆ. ನಮ್ಮ ಹಿರೀಕರು ತಿಳಿದಿರುವಷ್ಟು ಖಂಡಿತವಾಗ್ಲೂ ನಮಗೆ ಗೊತ್ತಿರೋ ಮಟ್ಟಿಗೆ ನಾವಿವಾಗ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ಮಕ್ಕಳಿಗೆ ಇನ್ನು ಮುಂದೆ ನಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ಇವೆಲ್ಲ ಒಂದು ಆಚರಣೆಗಳ ತಿಳಿಸ್ಕೊಡ್ಲೇಬೇಕಾಗುತ್ತೆ. ಇಲ್ಲ ಅಂತಂದರೆ ಎಲ್ಲ ಆರ್ಟಿಫಿಷಿಯಲ್ ಮದುವೆ ಆಗೋಗುತ್ತೆ. ಇವಾಗ ಸದ್ಯಕ್ಕೆ ಆಲ್ರೆಡಿ ತಾಳಿ ಕಟ್ಟೋದೇ ಅರ್ಧಕ್ಕರ್ಧ ಸ್ಟಾಪ್ ಆಗಿದೆ. ಆ್ಯಂಡ್ ತಾಳಿ ಕಟ್ಟಿಸ್ಕೊಂಡ್ರು ಅದನ್ನು ಕೊರಳಲ್ಲಿ ನೋಡೋದು ತುಂಬಾ ರೇರು ಅಂತಲೇ ಹೇಳ್ಬೋದು. ಏನೋ ಒಂದು ಅವ್ರ ಮನೆ ಸಂಭ್ರಮ ಸಮಾರಂಭ ಇದ್ದಾಗ ಮಾತ್ರ ಹೆಣ್ಮಕ್ಳು ಕತ್ನಲ್ಲಿ ತಾಳಿ ನೋಡುವಂಥ ಒಂದು ಸಂದರ್ಭ ಬಂದುಬಿಟ್ಟಿದೆ. ಹುಡುಗನ ಕೈಲಿ ಕಟ್ಟಿಸ್ಕೊಳ್ಳೋ ತಾಳಿನೇ ಒಂದಾದರೆ ಅವರು ಹಾಕೊಂಡು ಓಡಾಡೋ ತಾಳಿನೇ ಬೇರೆ ಆಗಿರುತ್ತೆ. ಆ ರೀತಿಗೆ ಬಂದುಬಿಟ್ಟಿದೆ. ಇನ್ನೊಂದು ಸ್ವಲ್ಪ ದಿನ ಹೋದರೆ ಅದೂ ಇರಲ್ಲ ಅಂತ ಅನ್ಕೋತೀವಿ. ಆದರೆ ಹಿರೀಕರುಗಳು ಇದನ್ನೆಲ್ಲ ಮಾಡಿದ್ದಾರೆ ಅಂತ ಅಂದರೆ ನಿಜವಾಗ್ಲೂ ಆಗಲೇ ಹೇಳಿದ್ನಲ್ಲ, ಒಂದು ಮಹತ್ತರವಾದ ಒಂದು ಕಾರಣ ಉದ್ದೇಶ ಖಂಡಿತವಾಗ್ಲೂ ಇರುತ್ತೆ. ಅದನ್ನು ನಾವುಗಳು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಜನ್ರೇಷನ್ ಎಷ್ಟೇ ಬದಲಾದರೂ ಕೂಡ ಆಚರಣೆಗಳು, ವಿಚಾರಗಳು ಯಾವುದೂ ಬದಲಾಗಬಾರ್ದು. ಎಲ್ಲದೂ ಅದದ್ದು ರೀತಿಯಲ್ಲೇ ನಡೆದ್ರೇ ಒಂದು ಚೆಂದ ಅಲ್ವಾ. ಅದಕ್ಕೆ ಆದಂಥ ಒಂದು ಗೌರವ ಇರುತ್ತೆ, ಬೆಲೆ ಇರುತ್ತೆ, ಅದರದ್ದೇ ಆದಂಥ ಒಂದು ಮಹಾತ್ಮ ಇರುತ್ತೆ. ಯಾವುದನ್ನು ಕೂಡ ಹಿಂದೆಟಾಗದೆ ಎಲ್ಲನೂ ಉಳಿಸುವಂಥ ಮನಸ್ಥಿತಿನ ನಮ್ಮಲ್ಲೂ ಇಟ್ಕೊಂಡು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಅದನ್ನು ಕಲಿಸ್ಕೊಂಡು ಹೋಗಬೇಕು. ಏನು ಮಾಡೋಕ್ಕಾಗಲ್ಲ, ನೋಡೋಣ. ಸದ್ಯಕ್ಕೆ ಈ ರೀತಿಯಲ್ಲಿ ಇವತ್ತಿನ ಒಂದು ಸಂಭ್ರಮ ಸಡಗರ, ಪೂಜೆ ಪುನಸ್ಕಾರ, ವಿಧಿವಿಧಾನ ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ಸಿಕ್ಕಾಪಟ್ಟೆ ಖುಷಿ ಅಂತೂ ಆಗ್ತಾಯಿದೆ. ಎಲ್ಲರೂ ಮಾತಾಡ್ಕೊಂಡು ಕತೆ ಆಡಿಕೊಂಡು ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಈ ರೀತಿ ಮಾಡಬೇಕು ಆ ರೀತಿ ಮಾಡಬೇಕು ಅಂತ ಒಂದು ಪೂಜೆಗೆ ಇಷ್ಟು ಕೈಗಳೆಲ್ಲ ಸೇರಿಕೊಂಡು ಮಾಡಿದಾಗ ಅದರಲ್ಲಿ ಸಿಗುವಂಥ ಒಂದು ಖುಷಿನೇ ಬೇರೆ ಅಲ್ವಾ. ಅದರಲ್ಲೂ ನಮ್ಮ ಅಕ್ಕಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಬೇಸರ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಇಷ್ಟು ದಿನ ಮಗಳನ್ನ ಜೊತೇಲಿ ಮಾಡಿಕೊಂಡು ಇನ್ಮೇಲೆ ನನ್ನ ಜೊತೆ ಇರಲ್ಲ ಅಂತ. ಆದ್ರೂ ಕೂಡ ನನ್ನ ಮಗಳು ಮದುವೆಯಲ್ಲಿ ಯಾವುದೇ ಥರದ ಒಂದು ತೊಂದರೆ ತಾಪತ್ರೆಯ ಆಗದೆ ಎಲ್ಲ ಒಳ್ಳೆ ರೀತಿಯಲ್ಲಿ ನಡಿಬೇಕು ಅಂತ ಮುಂದೆ ನಿಂತ್ಕೊಂಡು ಮುಂದಾಳತ್ವ ತೊಗೊಂಡು ಎಷ್ಟು ಚೆನ್ನಾಗೆಲ್ಲ ಶಾಸ್ತ್ರ ಸಂಪ್ರದಾಯಗಳನ್ನು ಮಾಡಿಸಿದ್ಲು, ನೆರವೇರಿಸಿದ್ಲು ಅಂತಂದರೆ ನಿಜವಾಗ್ಲೂ ಅವಳಿಗೂ ಕೂಡ ಏನೋ ಒಂದು ಅವಳಲ್ಲಿದ್ದಂಥ ಒಂದು ಜವಾಬ್ದಾರಿನ ಸಂಪೂರ್ಣಗೊಳಿಸ್ತಾ ಇದ್ದೀನಿ ಅನ್ನೋ ಒಂದು ಸಂತೃಪ್ತತೆ ಇತ್ತು, ಖುಷಿ ಇತ್ತು. ಒಳ್ಳೆ ಜವಾಬ್ದಾರಿನ ನೀಗಿಸ್ತಿದ್ದೀನಲ್ಲ ಅನ್ನುವಂಥ ಒಂದು ಒಳ್ಳೆ ಮನಸ್ಸಿನಿಂದ ನಿಂತ್ಕೊಂಡು ತಾನೇ ಎಲ್ಲ ನನ್ನ ಮಗಳ ಮದುವೆಯಲ್ಲಿ ಯಾವುದೇ ಥರದ ವಿಘ್ನ ಬರಬಾರ್ದು ಅಂತ ಹೇಳಿ ಮಾಡಿಸ್ತಾ ಇದ್ಲು ಎಲ್ಲನೂ. ಅದನ್ನು ಮಾಡಿ ಇದನ್ನು ಮಾಡಿ, ಅದನ್ನು ಮಾಡಿದ್ರಾ ಇದನ್ನು ಮಾಡಿದ್ರಾ, ಅದೇನೇ ಅಲ್ವಾ ತಾಯಿ ಹೃದಯ, ತಾಯಿ ಕರುಳು ಅಂತ ಅಂದರೆ ನಿಜವಾಗ್ಲೂ ಖುಷಿಯಾಯಿತು. ಯಾವುದೂ ಒಟ್ಟಿನಲ್ಲಿ ಯಾವುದನ್ನು ಆಗಿಲ್ಲ ಅಂದೇ ಇರೋ ರೀತಿಯಲ್ಲಿ ಎಲ್ಲನೂ ಒಳ್ಳೆ ರೀತಿಯಲ್ಲಿ ಸಾಂಗವಾಗಿ ಸುಸೂತ್ರವಾಗಿ ಮಗಳು ಮದುವೆನ ಮುಗಿಸಿದ್ರು ಅಂತಲೇ ಹೇಳ್ಬೋದು.
ದೇವ್ರು ತರುವಂಥ ಕಾರ್ಯಕ್ರಮ ಎಲ್ಲ ಮುಗೀತು ಸಂಪೂರ್ಣವಾಗಿ ಅಂತಲೇ ಹೇಳ್ಬೋದು. ಇವಾಗ ಏನು ದೇವ್ರನ್ನ ತೊಗೊಂಡು ಬಂದಿದ್ದೀವಿ ಅದನ್ನು ಆವಾಗಲೇ ಹೇಳ್ದಂಗೆ ನಾವೇನು ಹುಡುಗಿ ರೂಮು ಅಂತ ಏನಿರುತ್ತೆ ಅಲ್ಲಿ ಮನೆಯಲ್ಲೇ ಕುರಿಪಿಗೆಗಳನ್ನ ತಂದಿರ್ತೀವಿ. ಅದನ್ನು ಬಾಳೆ ಎಲೆ ಹಾಸಿ ಬಾಳೆ ಎಲೆ ಮೇಲೆ ಇದನ್ನು ಇಟ್ಟು ಇನ್ನು ಲಾಸ್ಟಿಗೆ ಎಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ ಇವಾಗ ಶುರುವಾದಂಥ ಒಂದು ಪೂಜೆ ಇನ್ನು ಹುಡುಗಿ ಕೈನಲ್ಲೇ ಮುಕ್ತಾಯ ಅನ್ನೋ ರೀತಿಯಲ್ಲಿ ಆರನೇನ ಬಿಡಿಸ್ಬೇಕು ಹುಡುಗಿ ಕೈನಲ್ಲಿ. ಅದನ್ನು ಕೂಡ ಆಮೇಲೆ ಲಾಸ್ಟಲ್ಲಿ ತೋರಿಸ್ತೀನಿ ನಾನು ಯಾವ ರೀತಿಯಲ್ಲಿ ಅಂತ ಹೇಳಿ. ಸದ್ಯಕ್ಕೆ ಈಗ ಒಂದು ದೇವ್ರ ತರೋ ಕಾರ್ಯಕ್ರಮ ಮುಗೀತು. ಆ್ಯಂಡ್ ಹುಡುಗಿ ಕೂಡ ರೆಡಿಯಾಗಿದ್ಲು. ಇವಾಗ ಹುಡುಗಿನ ಕರ್ಕೊಂಡೋಗಿ ಅವಳಿಗೆ ಮಾಡಬೇಕಾಗಿರುವಂಥ ಒಂದಷ್ಟು ಶಾಸ್ತ್ರ ಸಂಪ್ರದಾಯಗಳಿದೆ ಅದನ್ನು ಮುಗಿಸ್ಕೊಂಡು ಹುಡುಗನ ಕರೆಯೋದಕ್ಕೆ ಅಂತ ಹೇಳಿ ಹೋಗಿ ಹುಡುಗನ ಕರ್ಕೊಂಡು ಬರಬೇಕು. ಹಾಗೆ ಹುಡುಗಿ ಯಾವ ರೀತಿನಲ್ಲಿ ರೆಡಿಯಾಗಿದ್ದಾಳೆ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿ ರೆಡಿಯಾಗಿದ್ದಾಳೆ. ಆ್ಯಂಡ್ ಅವಳ ಔಟ್ಫಿಟ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಬಾ ಈಗ ರೆಡಿ. ನೀನು ತಗೊಳ್ತೀಯ ಅಂತ ಅಂದರೆ ಬರ್ತೀನಿ ನಾನು. ಇದು ಅದ್ಯಾಕೆ ಸ್ಲೋ ಆಗಿ ತಿರುಗ್ತಾ ಇದೆಯಾ? ನೀನು ಸ್ಲೋ ಮೋಷನ್ ಕೊಡೋಕೆ ನೀನು ಸ್ಲೋ ಮಾಡಬಾರ್ದು. ಸಾಕು ಬಿಡು. ತಿರ್ಗಾ ಮಡ್ಸಿರ್ತಾ ಅಕ್ಕ ನೋಡು ಕಳ್ಳ ಏಯ್ ಅವ್ನಿಗೆ ತಿಂಡಿ ತಿನ್ನಕ್ಕೆ ಕಳಿಸ್ತಾ? ಸರಿ ಸರಿ ಸರಿ. ಇದು ಹಿಂಗೆ ಹಾಕಲ್ಲ, ಹಿಂಗೆ ಹಾಕಲ್ವಲ್ಲ ಇದು. ನೇರಿಗೆ ಹಿಡಿದ್ಬಿಟ್ಟೆ. ಇವಾಗ ನೋಡಿದ್ರಲ್ಲ ಹುಡುಗಿ ಕಂಪ್ಲೀಟಾಗಿ ರೆಡಿ ಆದಮೇಲೆ ಹುಡುಗಿದೊಂದಷ್ಟು ಫೋಟೋಸ್ ಎಲ್ಲ ಸಿಂಗಲ್ ಫೋಟೋಸು, ಅದಾದಮೇಲೆ ಹುಡುಗಿದು ಏನು ದಾರ ಮುಹೂರ್ತದ ಡ್ರೆಸ್ಸಲ್ಲಿ ಒಂದಷ್ಟು ಫೋಟೋಸು, ಹಾಗೆ ನಮ್ಮ ಅಕ್ಕ ಭಾವನ ಜೊತೆ ಅಂದರೆ ಹುಡುಗಿ ತಾಯಿ ತಂದೆ ಜೊತೆ ಒಂದಷ್ಟು ಫೋಟೋಸು, ಹಾಗೆ ನಮ್ಮದು ಒಂದು ಸ್ವಲ್ಪ ಫೋಟೋಸು ಎಲ್ಲನೂ ತೆಗ್ಸಿ ಅದಾದಮೇಲೆ ಇವಾಗ ದಾರೆಗೆ ಬೇಕಾಗಿರುವಂಥ ಒಂದು ರೆಡಿನ ಮಾಡ್ಕೋತಾ ಇರೋದು. ಈಗ ಮೊದಲನೇದಾಗಿ ಹುಡುಗನ ಕೂರಿಸಿರುವಂಥದ್ದು ಹಸೆಮಣೆ ಮೇಲೆ. ಹುಡುಗನ ಸೋದ್ರ ಮಾವ ಸೋದರತ್ತೆ ಅಂತ ಏನಿರ್ತಾರಲ್ಲ ಅವರು ಬಂದು ಏನು ಕಂಕಣ ಕಟ್ಟೋದು ಅಂತ ಇರುತ್ತೆ. ಕಂಕಣ ಕಟ್ಟೋದಾಗಿರ್ಬೋದು, ಪಟ್ಟಬಾಸಿಂಗ ಕಟ್ಟೋದಾಗಿರ್ಬೋದು, ಇದನ್ನೆಲ್ಲ ಮುಗಿಸಾದ್ಮೇಲೆ ಹೊರಗಡೆ ಕರ್ಕೊಂಡೋಗ್ತಾರೆ. ಅದಾದಮೇಲೆ ನಾವು ಹೆಣ್ಣಿನ ಕಡೆಯವರು ಹೋಗಿ ಹುಡುಗನ ಕಾಶಿ ಯಾತ್ರೆಗೇನು ಹೋಗ್ತಾ ಇರ್ತಾರೆ. ನನಗೆ ಸಂಸಾರದ ಗೋಜು ಬೇಡ ಅಂತ ಹೇಳಿ ಕಾಶಿ ಯಾತ್ರೆಗೆ ಹೋಗ್ತಾ ಇರ್ತಾರೆ. ಬೇಡ ನಾವು ಹೆಣ್ಣು ಕೊಡ್ತೀವಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಬರುವಂಥ ಶಾಸ್ತ್ರ ಇದಾದಮೇಲೆ ಶುರುವಾಗುತ್ತೆ. ಇವಾಗ ಸದ್ಯಕ್ಕೆ ಹುಡುಗನ ಸೋದ್ರ ಮಾವನ ಕೈನಲ್ಲಿ ಹುಡುಗನಿಗೆ ಕಂಕಣ ಕಟ್ಟಿಸ್ತಾ ಇರೋದು. ಕಂಕಣ ಕಟ್ಟಿದ್ದಾದಮೇಲೆ ಪಟ್ಟಬಾಸಿಂಗ ಎಲ್ಲ ಕಟ್ಟಿ ಇನ್ನೂ ತುಂಬ ಟೈಮ್ ಇರೋದ್ರಿಂದ ನಿಧಾನವಾಗೇ ಅರ್ಚಕರು ಕೂಡ ಅಷ್ಟೇ ನಿಧಾನವಾಗೇ ಮಾಡಿಸ್ತಾಯಿದ್ದಾರೆ. ಟೈಮ್ ಇದೆ, ಹತ್ರ ಮಾಡ್ಕೋಬೇಡಿ, ಗಾಬರಿ ಮಾಡ್ಕೋಬೇಡಿ, ಸಮಾಧಾನದಲ್ಲಿ ಮಾಡಿ, ಟೆನ್ಷನ್ ಬೇಡ ಅಂತ ಹೇಳಿ ಎಲ್ಲನೂ ಸಮಾಧಾನದಲ್ಲೇ ಮಾಡಿಸ್ತಾಯಿದ್ರು. ಎಲ್ಲ ತುಂಬ ಚೆನ್ನಾಗಿ ಆಗ್ತಾಯಿದೆ, ನೋಡ್ತಾ ಇದ್ದೀರಲ್ಲ ನೀವೇ. ಇವಾಗ ಹುಡುಗಂದಾಯಿತು, ಹುಡುಗನ ಹೊರಗಡೆ ಕರ್ಕೊಂಡೋದ್ರು. ಈಗ ನೆಕ್ಸ್ಟು ಹುಡುಗಿಗೂ ಕೂಡ ಅದೇ ರೀತಿ ಸೋದ್ರ ಮಾವ ಸೋದರತ್ತೆ ಬಂದು ಕಂಕಣ ಪಟ್ಟಬಾಸಿಂಗ ಎಲ್ಲ ಕಟ್ಟಿ
ರೆಡಿ ಮಾಡಿ ಮತ್ತೆ ರೂಮಿಗೆ ಬಿಡಬೇಕು. ಇನ್ನು ಹುಡುಗ ಇಲ್ಲಿಂದ ಏನು ರೆಡಿ ಆಗೋಯ್ತು. ಇಲ್ಲಿ ನಾವು ಹುಡುಗಿಗೆ ಈ ಶಾಸ್ತ್ರ ಎಲ್ಲ ಮುಗಿಸಿ ಮತ್ತು ನಾವು ಏನು ತಟ್ಟೆ ಬಟ್ಲು ಸಾಮಾನೆಲ್ಲ ತಗೊಂಡೋಗಿ ಕಾಶಿ ಯಾತ್ರೆಯಿಂದ ಹುಡುಗನ ಕರ್ಕೊಂಡು ಬರೋ ತನಕ ಇನ್ನು ಹುಡುಗ ಹೊರಗಡೆನೇ ಇರುತ್ತೆ. ಇದನ್ನು ಕೂಡ ಅಷ್ಟೇ, ಹುಡುಗಿಗೂ ಕೂಡ ಅಷ್ಟೇ, ಹುಡುಗನಿಗೆ ಏನೇನೆಲ್ಲ ಮಾಡಿದ್ರಲ್ಲ ಅದನ್ನೇ ಸೇಮ್ ಟು ಸೇಮ್ ನಡೆಯುತ್ತೆ. ಸ್ವಲ್ಪವಾ ಹಿಂಗೆ ಮಾಡಿಬಿಟ್ಟು ಹಿಂಗೆ
ಇದೆಲ್ಲ ವಿಡಿಯೋ ಆದ್ಮೇಲೆ ನಮ್ಮ ಆ ಕಡೆ ಒಂದು ನಿಂತ್ಕೊಳ್ಳಿ. ಇವಾಗ ನೋಡಿ ಆ ಥರ ಮಾಡ್ತಾರೆ. ಟೈಮ್ ಆಗ್ತಾ ಬಂತು, ಇನ್ನೂ ಹುಡ್ಗನ ಕರ್ಕೊಂಡು ಬರೋಕ್ಕೆ ಹೋಗಿಲ್ಲ. ಎಲ್ಲರೂ ಶಾಸ್ತ್ರ ಮಾಡ್ಕೊಂಡು ನೋಡ್ಕೊಂಡು ನಿಂತವ್ರೆ. ನನಗೆ ಕರೆಕ್ಟ್ ಟೈಮ್ಗೆ ಆಗ್ಬಿಡ್ಬೇಕಲ್ವಾ, ಸರಿ ಅಂತ ಹೇಳಿ ಬನ್ನಿ ಇವಾಗ ಇಲ್ಲಿ ಮಾಡ್ಕೊಳ್ಳೋರು ಮಾಡ್ಕೋತಾ ಇರ್ತಾರೆ, ಫಸ್ಟ್ ಹೋಗಿ ಹುಡ್ಗನ ಕರ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಬಂದ್ವಿ. ಇವಾಗ ಕಾಶಿ ಯಾತ್ರೆಗೆ ಹೋಗ್ತಾ ಇರುವಂಥ ಹುಡುಗನ ಕಾಶಿಗೆ ಹೋಗ್ಬೇಡಪ್ಪ, ಕಾಶಿ ಯಾತ್ರೆಗೆ ಬಾ, ನಾವು ನಮ್ಮ ಹುಡುಗಿನ ಕೊಟ್ಟು ನಿನಗೆ ಮದುವೆ ಮಾಡಿಕೊಡ್ತೀವಿ, ಸಂಸಾರಸ್ಥ ಆಗ್ವಿ ಅಂತ ಹೇಳಿ ಕರ್ಕೊಂಡು ಬರುವಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇವಾಗ ಹುಡುಗನಿಗೆ ಹಂಗೆ ಹೇಳ್ಕೊಂಡು ಕರ್ಕೊಂಡು ಹೋಗಬೇಕು. ಅದಾದಮೇಲೆ ಹುಡುಗಿ ಮನೆಯವರು ಹುಡುಗನಿಗೆ ವಾಚು ಬಟ್ಟೆ ಅಂತ ಎಲ್ಲ ಏನು ತಂದಿರ್ತಾರೆ ಅದನ್ನು ಹುಡುಗನ ಅಣ್ಣನ ಕೈನಲ್ಲಿ ಕೊಡಿಸಿ ಕತ್ತಕ್ಕೆ ಚೈನ್ ಹಾಕ್ಸಿ ಕೊಟ್ಟು ಎಲ್ಲನೂ ನಾವು ನಮ್ಮ ಮನೆ ಹುಡುಗಿನ ದಾರೆ ಏರ್ಕೊಡ್ತೀವಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗುವಂಥ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಇದು ಕೂಡ ಒಂಥರ ಚೆನ್ನಾಗಿತ್ತು. ಎಲ್ಲರೂ ಕೂಡ ತಮಾಷೆಯಾಗಿ ಮಾತಾಡಿಕೊಂಡು ನಮ್ಮ ಕುಳಿಸ್ ನೋಡಿ, ಈಗ ಹುಡುಗನ ಕಡೆ ಆಗಿದ್ದವಳು ಹುಡುಗಿ ಕಡೆ ಬಂದುಬಿಡ್ಲು ಅಂತ ಅವಳನ್ನ ರೇಗಿಸ್ಕೊಂಡು ಎಲ್ಲರೂ ಕಾಲು ಎಳ್ಕೊಂಡು ಇದೊಂದು ಕಾರ್ಯಕ್ರಮನ ತುಂಬ ಅಂದರೆ ತುಂಬಾ ಚೆನ್ನಾಗಿ ಫನ್ನಿಯಾಗಿ ಮುಗಿಸ್ಕೊಂಡ್ವಿ.
ಈ ಮೂಮೆಂಟ್ ಅಂತೂ ಹೆಣ್ಣೆತ್ತವ್ರಿಗೆ ಹೇಳೋಕ್ಕಾಗಲ್ಲ. ಎಷ್ಟು ಅವರೊಳಗಡೆ ಸಂಕಟ ಇರುತ್ತೆ, ದುಃಖ ಇರುತ್ತೆ ಅಂತ ಅಂದರೆ ಅದನ್ನು ಎಷ್ಟು ಹೊರ್ಗಾಕ್ದಷ್ಟೂ ಕಡಿಮೆನೇ ಅಂತ ಅನ್ನಿಸ್ತೆ. ಈಗ ಒಂದು ಕ್ಷಣ ನಾನು ನಿಂತ್ಕೊಂಡು ನೋಡೋರು ಎಲ್ಲರೂ ಕಣ್ಣಲ್ಲೂ ಕೂಡ ಕಣ್ಣು ತುಂಬಿಕೊಡುತ್ತೆ. ಅಷ್ಟು ಒಂದು ಇಷ್ಟು ವರ್ಷ ಎತ್ತಿ ಸಾಕಿ ಬೆಳೆಸಿ ಪ್ರೀತಿಯಿಂದ ಸಾಕ್ತಂಥ ಮಗಳು ಇನ್ನು ಮುಂದೆ ನಮ್ಮ ಮಗಳಲ್ಲ, ಬೇರೆಯವ್ರ ಮನೆ ಸೊಸೆ, ಬೇರೆಯವ್ರ ಹೆಂಡ್ತಿ, ಅವ್ರ ಜವಾಬ್ದಾರಿ ಅನ್ನೋದನ್ನು ಒಂದು ನೆನೆಸ್ಕೊಂಡ್ರೇ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ ಅಲ್ವಾ. ಹೆಣ್ಣೆತ್ತ ಮೇಲೆ ಇದೊಂದು ಕ್ಷಣ ಬಂದೇ ಬರುತ್ತೆ. ಅದನ್ನು ಎಲ್ಲರೂ ಹೆಣ್ಣೆತ್ತು ತಂದೆ ತಾಯಿಗಳು ಫೇಸ್ ಮಾಡಲೇಬೇಕಾಗುತ್ತೆ. ಆದರೂ ಕೂಡ ಅದೆಲ್ಲದ್ರ ನಡುವೆ ನನ್ನ ಮಗಳನ್ನ ಒಂದು ಒಳ್ಳೆ ಮನೆಗೆ ಕೊಡ್ತಾಯಿದ್ದೀನಿ, ಒಂದು ಒಳ್ಳೆ ಹುಡುಗನಿಗೆ ಕೊಡ್ತಾಯಿದ್ದೀನಿ. ಇನ್ನು ಮುಂದೆ ನನ್ನ ಜವಾಬ್ದಾರಿನ ಅವ್ರಿಗೆ ವಹಿಸ್ತಾ ಇದ್ದೀನಿ. ಇನ್ನು ಮುಂದೆ ನನ್ನ ಜವಾಬ್ದಾರಿನ ಅವರು ಇನ್ನೂ ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ. ನನ್ನ ಮಗಳನ್ನ ಇನ್ನೂ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಅವಳಿಗೆಲ್ಲ ಒಳ್ಳೆಯದೇ ಆಗುತ್ತೆ ಅನ್ನೋವಂಥ ಒಂದು ಖುಷಿ ಕೂಡ ಇರುತ್ತೆ. ಆದರೂ ಈ ಮೂಮೆಂಟೇ ಒಂಥರ ಸ್ಪೆಷಲ್ ಅಲ್ವ ಹೆಣ್ಮಕ್ಳಿಗೆ. ಅದರಲ್ಲೂ ನಮ್ಮ ಅಕ್ಕ ಮತ್ತು ಸಂಜು ಅಂತೂ ದಾರೆ ಮುಗಿಯೋ ತನಕ ಸುಮ್ಮನೆ ಅಳ್ತಾನೇ ಇದ್ದರು. ಹಂಗೂ ನನ್ನ ಮಗಳ ಹಿಂದೆಗಡೆ ನಿಂತಿದ್ದವಳು ಹೇಳ್ತಾನೇ ಇದ್ಲು, ಅಳ್ಬೇಡ ಸಂಜು, ಸುಮ್ಮನಿರು, ಮೇಕಪ್ ಎಲ್ಲ ರಿಮೂವ್ ಆಗುತ್ತೆ, ಮುಖ ಎಲ್ಲ ಇದಾಗ್ಬಿಡುತ್ತೆ, ಸುಮ್ಮನಿರು ಅಂತ. ಆದರೂ ಯಾರು ಎಷ್ಟೇ ಸಮಾಧಾನ ಮಾಡಿದ್ರು ಈ ಕ್ಷಣದಲ್ಲಿ ಆ ದುಃಖನ ನೋವನ್ನ ಖಂಡಿತವಾಗ್ಲೂ ಮರೆಮಾಚೋದಕ್ಕಾಗೋದೇ ಇಲ್ಲ. ಯಪ್ಪ ಅನ್ನೋ ರೀತಿನಲ್ಲಿ ಇರುತ್ತೆ ಇದೊಂದು ಕ್ಷಣ. ನನಗೆ ಹೇಳೋದಕ್ಕೂ ಆಗ್ತಿಲ್ಲ ಅದನ್ನು. ಅಲ್ಲ ಮೇನ್ ಟೈಮಲ್ಲಿ ಹೌದೌದು ಕೆಲಸ ಮಾಡ್ತಾರೆ.
ಕೊಡಿ ಹಾಗೆ ಇವಾಗ ದಾರ ಮುಹೂರ್ತ ಎಲ್ಲ ಮುಗಿದ್ಮೇಲೆ ಅರುಂಧತಿ ನಕ್ಷತ್ರನ ಹುಡುಗ ಹುಡುಗಿಗೆ ತೋರಿಸೋದಕ್ಕೆ ಅಂತ ಹೇಳಿ ಬಂದಾಗ ಮಧ್ಯದಲ್ಲೇ ಗ್ಯಾಪಲ್ಲೇ ಒಂದು ರೀಲ್ಸ್ ಕೂಡ ಮಾಡ್ಕೊಂಡ್ವಿ ಹುಡುಗ ಹುಡುಗಿ ಜೊತೆ. ಅದಾದಮೇಲೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾನು ನೆಕ್ಸ್ಟು ಡೇ ರಿಸೆಪ್ಷನ್ ಆ್ಯಂಡ್ ಹುಡುಗಿ ಕಳಿಸೋ ಶಾಸ್ತ್ರ ಎಲ್ಲ ಹೆಂಗಿರುತ್ತೆ ತೋರಿಸ್ತೀನಿ. ಅಲ್ಲಿವರೆಗೂ ಅಂಟಲ್ ದೆನ್ ಟೇಕ್ ಕೇರ್, ಬಾಯ್ ಆ್ಯಂಡ್ ಲವ್ ಯು ಆಲ್.